Meena Bazaar, arts, crafts, handlooms, and lifestyle exhibition, organized by Grand Flea Market, was inaugurated today at Karnataka Chitrakala Parishad, Kumara Krupa Road, Bengaluru. The exhibition was inaugurated by Dr. Harish Nayak, Zonal Commissioner North, Bengaluru Development Authority, BDA, along with actress Janvi Rajshekhar and Big Boss Kannada winner Pratham. The exhibition showcases a wide range of arts, handicrafts, handloom products, lifestyle products, home decor, jewelry, ethnic wear, fashion accessories, and other unique products from artisans and exhibitors across India. The exhibition is open to visitors at Karnataka Chitrakala Parishad. ಇವತ್ತು ನಾನು ಚಿತ್ರಕಲಾ ಪರಿಷತ್ತಿಗೆ ಬಂದಿದ್ದೆ. ಇಲ್ಲಿ ಏನು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತಹ ವೆರೈಟಿ ಡಿಸೈನ್ಸ್, ಸಾರೀಸ್ ಇರ್ಬೋದು, ಕಾಟನ್ ಸಾರೀಸ್ ಇರ್ಬೋದು, ಅಥವಾ ಕುರ್ತೀಸ್ ಇರ್ಬೋದು, ಮಕ್ಕಳಿಗಿರ್ಬೋದು, ಜೊತೆಗೆ ಆಂಟಿಕ್ ಜ್ಯುವೆಲ್ಸ್ ಕೂಡ ಇದೆ. ಸೊ ಇವತ್ತು ಮೀನಾ ಬಜಾರ್ ಇನಾಗ್ರೇಷನ್ ಇತ್ತು 17th ಇಂದ 26th ತನಕ. ಸೊ ಚಿತ್ರಕಲಾ ಪರಿಷತ್ ನಲ್ಲಿ ಮೇಳ ಇರುತ್ತೆ. ನಿಮ್ಗೆ ಗೊತ್ತಿದೆ, ಈಗ ಪಶ್ಚಿಮ ಬಂಗಾಳ ಸಾರೀಸ್ ಅಂದ್ರೆ ಕೋಲ್ಕತ್ತಾ ಸಾರೀಸ್ ಇರ್ಬೋದು, ರಾಜಸ್ಥಾನ್ ಸಾರೀಸ್, ಇಲ್ಲಿ ಬೇರೆ ಕಡೆ ನಾವು ಹುಡ್ಕೊಂಡು ಹೋಗ್ಬೇಕು. ಸೊ ಒಂದೇ ಸೂರ್ನಲ್ಲಿ ನಿಮಗೆ ವಿವಿಧ ರಾಜ್ಯಗಳ ವೆರೈಟಿ ಸೀರೆಸ್ ನ ಪರ್ಚೇಸ್ ಮಾಡೋದಕ್ಕೆ ಸಿಗುತ್ತೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ತುಂಬಾ ಕ್ಲಾಸಿ ಆಗಿದೆ, ಒಂಥರ ಆಂಟಿಕ್ ತರ ಜ್ಯುವೆಲ್ಸ್ ಕೂಡ ನೋಡಿದೆ. ಎಷ್ಟು ಅಂದ್ರೆ ವೆರೈಟಿ ಕಲೆಕ್ಷನ್ಸ್, ಅಂದ್ರೆ ಎಲ್ಲಾ ಸಾರೀಸ್ಗೂ ಮ್ಯಾಚ್ ಆಗೋ ತರ ತುಂಬಾ ಕ್ಲಾಸ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ. ಸೊ ಇವತ್ತಿಂದ ಶುರುವಾಗಿ 26 ತನಕ ಇದೆ. ಬೆಂಗಳೂರಿಗರು ಎಲ್ಲರೂ ಬರಬೇಕು. ಮಕ್ಕಳಿಗೂ ಇದೆ, ಹೆಣ್ಮಕ್ಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಸೊ ಒಂದೇ ಸೂರಿನಲ್ಲಿ ನಿಮಗೆ ಎಲ್ಲಾ ರಾಜ್ಯಗಳ ವೆರೈಟಿ ಸೀರೆಗಳು ಸಿಗುತ್ತೆ. ಪ್ಲೀಸ್ ಡೂ ವಿಸಿಟ್. ಎಲ್ಲರಿಗೂ ನಮಸ್ಕಾರ. ಸೊ ಫಸ್ಟ್ ಖುಷಿ ಏನಂತ ಹೇಳಿದ್ರೆ, ನಮ್ಮ ಭಾರತದ ಯಾವ್ಯಾವ ರಾಜ್ಯದ ಏನೇನು ಸ್ಪೆಷಾಲಿಟಿ ಇದೆಯೋ ಎಲ್ಲವೂ ಒಂದೇ ರೂಫಡಿಲಿ ಸಿಗುವಂತ ಒಂದು ವಿಶೇಷವಾದ ಪ್ರಯತ್ನ. ಆಕ್ಚುಲಿ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ನಂಗೆ ಅಫ್ತಾಬ್ ಸರ್ ಹೇಳಿದಾಗ ಬಹಳ ಖುಷಿ ಆಯ್ತು. ಮೀನಾ ಬಜಾರ್ ನವೀನ್, ಎಲ್ಲಿ ನಮ್ಮ ಸ್ನೇಹಿತ ನವೀನ್ ಈ ಕಾರ್ಯಕ್ರಮ ಕರೆದಿದ್ದು ನಂಗೆ ಬಹಳ ಹೆಮ್ಮೆ. ಥ್ಯಾಂಕ್ ಯು. ಅಂಡ್ ಇವತ್ತು ನಿಜಕ್ಕೂ ಖುಷಿ ಏನು ಅಂತ ಹೇಳಿದ್ರೆ, ಎಲ್ಲ ಹ್ಯಾಂಡ್ ಮೇಡ್ ಇರ್ಬೋದು, ಪ್ರತಿಯೊಂದು ಒಂದಕ್ಕಿಂತ ಒಂದು ಭಿನ್ನವಾದ್ದು. ಈಗ ಕೆಲವು ನಿಮ್ಗೆ ಪಂಜಾಬಲ್ಲಿ ಏನೊಂದು ಸ್ಪೆಷಲ್ ಸಾರಿ ಇರುತ್ತೆ. ಸೊ ಅದು ನೀವು ಎಲ್ಲಾ ಕಡೆ ಸಿಗಲ್ಲ, ಅದು ಸಿಗುವಂತ ಒಂದು ವೇದಿಕೆ ಇದು. ಅಂಡ್ ಬೇರೆ ಬೇರೆ ರಾಜ್ಯದ ಏನೇನು ಸ್ಪೆಷಲ್ ಇದೆ ಎಲ್ಲವೂ ಒಂದೇ ರೂಫ್ ಅಡಿಲಿದೆ. ಸೊ ತುಂಬಾ ಖುಷಿ ಆಯ್ತು. ಅಂಡ್ ಹೆಣ್ಮಕ್ಳಿಗೆ ನೋಡಿ, ನಿಮ್ಗೆ ಮೋದಿ ಹೇಳೋರೆ ಮೊನ್ನೆ ಏನಂತಾರೆ, ಈ ಸಲ ಚಿನ್ನ ಖರೀದಿ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳೋರೆ. ಅವರು ಇದನ್ನೇ ಸೀರೆ ಖರೀದಿ ಮಾಡಿಬಿಡಿ ಅಂತ ಹೇಳಿಲ್ಲ, ಯಾರು ಮೋದಿ ಸರ್. ಸೊ ಅದರಿಂದ ಚಿನ್ನ ಖರೀದಿ ಬೇಕಾದ್ರೆ ಹೆಣ್ಮಕ್ಳು ಉಸಿರಾಡದ್ ಬಿಟ್ಬಿಡ್ತಾರೆ. ಬೇಕಾದ್ರೆ ಜಾನ್ವಿ ಕೇಳಿ ಉಸಿರಾಡದ್ ಬಿಟ್ಬಿಡ್ತಾರೆ ಅವರು. ಬೇಕಾದ್ರೆ ಚಿನ್ನ ಇದು ಸಾರಿ ತಗೊಳದ್ ಬಿಡಲ್ಲ. ನೋಡ್ತಿದ್ದಂಗೆ ಎರಡು ಆಲ್ರೆಡಿ ಬ್ಯಾಗಲ್ಲಿ ತಗೊಂಡ್ರು. ಸೊ ಕುಬೇರನ್ ಕಝಿನ್ ಅವ್ರು ತಗಡದೇ ಇರ್ತಾರ. ಸೊ ತಗೊಂಡೇ ತಗೋತಾರೆ. ಸೊ ತುಂಬಾ ಖುಷಿ ಆಯ್ತು. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಅಂಡ್ ಇದು ಇವತ್ತು ಇನಾಗ್ರೇಷನ್ 17ನೇ ತಾರೀಕು, ಇವತ್ತಿಂದ 26 ತನಕ ಇರುತ್ತೆ. ಅಂಡ್ ಪ್ರತಿ ಸಲ ಒಂದೊಂದಕ್ಕಿಂತ ಒಂದು ಭಿನ್ನವಾಗಿ ವಿನೂತನವಾಗಿ ಮಾಡ್ತಾನೆ ಇದ್ದಾರೆ ಇದು. ಅಂಡ್ ಹೇಳಿದ್ನಲ್ಲ, ನಿಮ್ಗೆ ಬಹಳಷ್ಟು ಈಗೆಲ್ಲ ನಮ್ಗೆ ಮಾಲ್ಸ್ ಅಲ್ಲಿ ನಮ್ಗೆ ಏನ್ ಬೇಕೋ ಆನ್ಲೈನ್ ಅಲ್ಲಿ ಆರ್ಡರ್ ಸಿಕ್ಬಿಡುತ್ತೆ ಎಲ್ಲವೂ. ಹಂಗಿರೋದ್ರಿಂದ ನಾವು ಜಾಸ್ತಿ ಇಂಥದಕ್ಕೆಲ್ಲ ಹೊರಗಡೆ ಬರ್ತಾ ಇಲ್ಲ. ಬಟ್ ಹೊರಗಡೆ ಎಕ್ಸ್ಪ್ಲೋರ್ ಆಗ್ಬೇಕು. ಇಲ್ಲಿ ಬಂದಾಗ ನಿಮ್ಗೆ ಅಲ್ಲಿನ ವೈಶಿಷ್ಟ್ಯಗಳು ಸಿಗುತ್ತೆ. ಇವೆಲ್ಲ ನೋಡಿ, ಒಂದಕ್ಕಿಂತ ಒಂದು ಎಷ್ಟು ಭಿನ್ನವಾಗಿತ್ತು ನೋಡಿ. ಇದೆಲ್ಲ ಒಂದು ಪೇಂಟಿಂಗ್ ಇರ್ಬೋದು, ಎಲ್ಲವೂ ತುಂಬಾ ಸ್ಪೆಷಲ್ ಆಗಿರುತ್ತೆ. ನೀವು ಒಂದ್ ನೋಡಿದ್ರೆ ಇಷ್ಟೇ, ಇದರ ಪ್ರತಿಯೊಂದರಲ್ಲೂ ಅವರ ಶ್ರಮ ಕಾಣುತ್ತೆ. ಇದೆಲ್ಲವೂ ಹ್ಯಾಂಡ್ ಮೇಡ್ ಇದು. ಸೊ ಇಂಥ ಶ್ರಮ ಇರುವಂತ ಒಂದು ಇದು. ಅಂಡ್ ಒಂದೇ ಕಡೆ ಸಿಗುತ್ತೆ. ಯಾವುದು ನಿಮ್ಗೆ ನೋಡಿ ಒಂದು ಮೆಮೊರಬಲ್ ಆಗಿ ಉಳ್ಕೊಳತ್ತೋ, ಮನೇಲಿ ಸೇರಬೇಕಾದಂತ ನಮ್ಮ ಶೋಕೇಸ್ ಸೇರ್ಬೇಕಾದಂತ ಐಟಮ್ಸ್ ಎಲ್ಲವೂ ಇಲ್ಲೇ ಇದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಅಂಡ್ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳು ಆಗ್ಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಪ್ರಥಮ ಅವ್ರಿಗೆ ತುಂಬಾ ದೃಷ್ಟಿ ಆಗಿರೋದ್ರಿಂದ ಈ ದೃಷ್ಟಿಗೊಮ್ಮೆ ತಗೊಂಡು ಹೋಗ್ತಾ ಇದ್ದಾರೆ ಮನೆಗೆ. ಪ್ರಥಮ ಸಖತ್ ಹಾಕ್ಬಿಡ್ತೀರಾ ಮೇಡಮ್. ಇವ್ರು ಕೊಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಬಿಡದಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಅಂತ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ಗೆ ಹೇಳದವ್ರು ಅಲ್ಲ ಪ್ರತಿಭಟನೆ ಮಾಡ್ಬಿಟ್ಟು ಬಂದವ್ರು. ಇವ್ರಿಗೆ ದೃಷ್ಟಿ ತಾಗೈತೆ. ಸೊ ಆದ್ರಿಂದ ಇವ್ರ ಮನೆ ಮುಂದೆ ಇದನ್ನ ಫಸ್ಟ್ ಅದನ್ನ ಕಟ್ಟಬೇಕು. ಮುಂದಿನ MLA ಆಗಕ್ಕೆ ಯಾವ ಕಟ್ಟು ದೃಷ್ಟಿಗಳು, ನಾಯಿ ಕಣ್ಣು, ನರಿ ಕಣ್ಣು, ಆತಿ ಕಣ್ಣು, ಕೋಟಿ ಕಣ್ಣು, ಎಲ್ಲಾ ಕಣ್ಣು, ಕಟ್ ಕಣ್ಣು ಎಲ್ಲ ಹೊರಟೋಗಿ ನಮ್ಮ ಜಾಹ್ನವಿ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ನಾನು ಈ ಮೂಲಕ ಆಸೆ ಪಡ್ತಾ ಇದ್ದೀನಿ. ಆಗದು ಬಿಡುದು ಅವ್ರ ಶ್ರಮ. ಆಲ್ರೆಡಿ ಆ ಪ್ರಯತ್ನ ಆಲ್ರೆಡಿ ರೆಡಿ ಆಗೋರು, ಕಸ ಕ್ಲೀನ್ ಮಾಡಿದೆ. ಅಂಡ್ ಆಕ್ಚುಲಿ ಒಳ್ಳೆ ಹುಡುಗಿ, ತುಂಬಾ ಪ್ರಾಮಾಣಿಕವಾಗಿ ಕೆಲಸಗಳೆಲ್ಲ ಮಾಡ್ತಾರೆ. ನನಗೆ ಒಂದು ಖುಷಿ ಏನಂದ್ರೆ, ಸಾಮಾಜಿಕ ಬದ್ಧತೆ ಕಳಕಳಿಯಲ್ಲ ಇದೆ. ಈಗ ಮೊನ್ನೆ ಆನ್ ಬಿಹಾಫ್ ಆಫ್ ಅಣ್ಣವ್ರು ಬರ್ತಡೇ ದಿನ ಅವಾರ್ಡ್ ಆಯ್ತು.
ಒಂದಷ್ಟು ಒಳ್ಳೆ ಕೆಲಸಗಳು ಮಾಡ್ಬೇಕಾರಕ್ಕೆ ಪುನೀತ್ ರಾಜ್ಕುಮಾರ್ ಸರ್ರ ಆಶಯದಂತೆ ಅವ್ರು ಏನ್ ಅನ್ಕೊಂಡ್ರು ಒಂದಷ್ಟು ಕೆಲಸಗಳು ಮಾಡ್ತಾ ಬರ್ತಾ ಇದಾರೆ. ಒಳ್ಳೆ ಆಲೋಚನೆ ಇದೆ. ಅಂಡ್ ಆಕ್ಚುಲಿ ಬಂದಿದ್ದು ನನಗೆ ಜಾಹ್ನವಿ ದೇವರಾಣೆ ಖುಷಿ ಆಯ್ತು. ಅಂದ್ರೆ ಪೊಲಿಟಿಕ್ಸ್ ಬಂದಿದ್ದು ನೋಡೋಣ ಮುಂದೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಜಾಹ್ನವಿಗೆ. ಥ್ಯಾಂಕ್ ಯು. ಪ್ರಥಮ ಅವ್ರಿಗೂ ಕೃತಜ್ಞತೆ ಹೇಳ್ತೀನಿ, ಮತ್ತೆಲ್ಲ ಟೀಮ್ಗೂ ಕೃತಜ್ಞತೆ ಹೇಳ್ತೀನಿ. ಸೊ ಇಲ್ಲಿ ಮೀನಾ ಬಜಾರಲ್ಲಿ ಕಣ್ಣಕ್ಕೆ ಬೇಕಾದ ಸಾಮಾನುಗಳು ಅಂದ್ರೆ ವಸ್ತುಗಳು ತುಂಬಾ ವಿಶೇಷವಾದ್ದು. ಯಾವ ಥರ ಅಂದ್ರೆ ಎಲ್ಲ ರಾಜ್ಯಗಳಿಂದ ಬರುವಂಥ ನಾವು ಆನ್ಲೈನಲ್ಲಿ ಬುಕ್ ಮಾಡ್ತೀವಿ. ಸೊ ಇಲ್ಲಿ ಎಲ್ಲ ಸಿಗುತ್ತೆ. ಸೊ ಒಂದ್ಸರಿ ಎಲ್ಲರೂ ಬಂದು ಮೀನಾ ಬಜಾರ್ ಮೀಟ್ ಮಾಡಿ ಒಂದು ವಿಸಿಟ್ ಮಾಡಿ ನಿಮ್ಮ ಕಣ್ಣಕ್ಕೆ ಪರ್ಚೇಸ್ ಮಾಡಿ. ಗುಡ್ ಲಕ್. ಥ್ಯಾಂಕ್ ಯು.